ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಾ ಅಂತಂದರೆ, ಒಂದಿನ ಸ್ವಿಗ್ಗಿ ಮಾಡೋಣ ಅಂತ ಹೋಗಿದ್ದೆ. ಇದಕ್ಕೆ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ, ಅದು ಹಳೆಯ ಐಡಿ. ಸೊ ಇವಾಗ ತುಂಬ ದಿನ ಆದಮೇಲೆ ಸ್ವಲ್ಪ ಹೋಗಿ ಸ್ವಿಗ್ಗಿ ಮಾಡೋಣ, ಹೇಗಿದೆ ನೋಡೋಣ, ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೋಗಿದ್ದೆ. ಅಟ್ಲೀಸ್ಟ್ ಒಂದು 600 ರೂಪಾಯಿ 700 ರೂಪಾಯಿ ಮಾಡೋಣ ಅಂತ ಹೋಗಿದ್ದೆ. ನನ್ನ ಐಡಿ ಹೇಗಿದೆ ಅಂತಂದರೆ ನೋಡಿ, ಈ ಥರ ಇದೆ. 24 ಐಡಿ 24 ಆರ್ಡ್ರ್ ಮಾಡಿದ್ರೆ ಹತ್ರ 200 ಸಮಥಿಂಗ್ ಬರುತ್ತೆ. 34 ಆರ್ಡ್ರ್ ಮಾಡಿದ್ರೆ 500 ಸಮಥಿಂಗ್ ಬರುತ್ತೆ. ಸೊ ಇದು ಇಂಟ್ರೆಸ್ಟು ಸರಿ ಇಲ್ಲ. ಅದಕ್ಕೆ ಸರಿ ಪರವಾಗಿಲ್ಲ, ಒಂದು 600 ರೂಪಾಯಿ ಆದರೂ ಮಾಡೋಣ ಅಂತ ಹೋಗಿದ್ದೆ. ಅದಾದಮೇಲೆ ಏನಾಯಿತು ಅಂತ ನೀವು ಪೂರ್ತಿಯಾಗಿ ನೋಡಿ. ಸೊ ಕಸ್ಟಮರ್ ಮಾಡೋದಂಥ ಒಂದು ಕೆಲಸಕ್ಕೆ ನನಗೆ ಇಂಟ್ರೆಸ್ಟೇ ಆಗಿಲ್ಲ, ಮತ್ತೆ ಮನೆಗೆ ಬಂದುಬಿಟ್ಟೆ. ಸೊ ಅದು ಏನಾಯಿತು ಅಂತ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ತಪ್ಪದೆ ನೋಡಿ ಇಟ್ಕೊಳ್ಳಿ. ಇವತ್ತು ಏನು ಮಾಡ್ತಿದ್ದೀವಿ ಅಂತಂದರೆ, ಸ್ವಿಗ್ಗಿನೇ ಡೆಲಿವರಿ ಮಾಡೋಕ್ಕೆ ಹೋಗ್ತಿದ್ದೀವಿ. ಇವಾಗ ನನ್ನ ಕೈಯಲ್ಲಿ ಎಷ್ಟು ರೂಪಾಯಿ ಇದೆ ಅಂತಂದರೆ 0. ಇವಾಗ ಗಾಡೀಲಿ ಪೆಟ್ರೋಲ್ ಎಷ್ಟಿದೆ ಅಂತಲೂ ಐಡಿಯಾ ಇಲ್ಲ ನನಗೆ. ಸೊ ಇವತ್ತು ಶುರು ಮಾಡ್ತಾಯಿದ್ದೀವಿ ಆ್ಯಸ್ ಎ ಪಾರ್ಟ್ ಟೈಮ್ ವರ್ಕರಾಗಿ. ಎಷ್ಟು ಅವರ್ ವರ್ಕ್ ಮಾಡ್ತೀವಿ ಅದೆಲ್ಲ ನಿಮಗೆ ಹೋಗ್ತಾ ಹೇಳ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಆರ್ಡ್ರ್ ಬಿದ್ದಿದೆ ಎಲ್ಲಿ ಅಂತಂದರೆ ABSನಲ್ಲಿ. ಇಲ್ಲೇ ನಮ್ಮ ಮನೆಯಿಂದ ಒಂದು 500 ಮೀಟ್ರ್ ಏನೋ ಇದೆ. ಅಲ್ಲಿಂದ ರಾಯಿಗುಡಗೆ ಡ್ರಾಪು. ಈ ಆರ್ಡ್ರಿಗೆ ಎಷ್ಟು ರೂಪಾಯಿ ಕೊಡ್ತಿದ್ದಾನೆ ಅಂತಂದರೆ 35 ರೂಪಾಯಿ ಕೊಡ್ತಿದ್ದಾನೆ. ಇವಾಗ ಇನ್ಸೆಂಟಿವ್ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾನೆ ನಾನು ಐಡಿದಂತೂ. ಸೊ ಅದು ನಿಮಗೆ ಹೋಗ್ತಾ ನನಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಆಪೋಸಿಟಲ್ಲಿ ಹೋಗ್ತಾಯಿದ್ದೀವಿ. ರೋಡ್ ಕ್ರಾಸ್ ಮಾಡ್ಕೊಂಡು ಯಾವನು ಬರ್ತಾನಂತ. ನಮ್ಮ ಹಿಂದೆ ನೋಡಿ ಫುಲ್ಲು ಕ್ರೌಡು. ಅಂದರೆ ಲಿಫ್ಟಲ್ಲಿ ಹೋಗೋದಕ್ಕೆ ಮೇಲೆ ಒಂದೇ ಬಿಲ್ಡಿಂಗಲ್ಲಿ ಒಂದು 3-4 ಕಂಪ್ನಿ ಏನೋ ಕೊಟ್ಬಿಟ್ಟಿದ್ದಾರೆ. ಲಿಫ್ಟಲ್ಲಿ ಹೋಗೋದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ನನಗೆ ಆರ್ಡ್ರ್ ಬಂದು 10 ನಿಮಿಷ ಮೇಲೆ ಆಗಿರೋದ್ರಿಂದ ಅಲ್ಲಿ ಫುಡ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. ನನಗೆ ಅದನ್ನೇ ತೊಗೊಂಬಂದ್ಬಿಟ್ಟೆ. ಐಟಮ್ ಏನು ಅಂತಂದರೆ ಕ್ರಿಸ್ಪಿ ಫ್ರೈಡ್ ಕಾರ್ನ್ ಅಂತ ಐಟಮ್ ಬಂದು. ಸೊ ಇವಾಗ ನಾವು ಅಲ್ಲಿ ಗಾಡಿ ಹತ್ರಕ್ಕೆ ಹೋಗ್ಬಿಟ್ಟು ರಾಯಿಗುಡಗೆ ಹೋಗಬೇಕು. 2ನೇ ಆರ್ಡ್ರ್ ಬಂದು ಇಲ್ಲಿ ಕೊಟ್ಟಾಯಿತು. ಎಲ್ಲಿ ಅಂತಂತಂದರೆ ಇಲ್ಲಿ ರೇಣುಕಾ ಪ್ರಸನ್ನ ಐತೆ. ನಾವು ಕಲ್ಕಿ ಮೂವಿ ನೋಡಿದ್ವಲ್ಲ, ಅದು ಆಪೋಸಿಟ್ ಇಲ್ಲಿ ಬಂದು. ಸೊ ಕಸ್ಟಮರೇ ನಮಗೋಸ್ಕರ ಕಾಯ್ತಾಯಿದ್ರು. ಇವಾಗ ಆರ್ಡ್ರ್ ಕೊಟ್ಬಿಟ್ಟು ಇವಾಗ ಸೆಕೆಂಡ್ ಆರ್ಡ್ರಿಗೆ ಹೋಗ್ಬೇಕು. ಬನ್ನಿ ಇವಾಗ ಸೆಕೆಂಡ್ ಆರ್ಡ್ರ್. ನಮಗೆ ಒಂದಲ್ಲ 2 ಆರ್ಡ್ರ್ ಬಿದ್ದಿದೆ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ದಿಂಡಿಕಲ್ ಬಿರಿಯಾನಿ ಹೋಗ್ತಾಯಿದ್ದೀವಿ. ಸೊ ಅಲ್ಲಿಂದ 16 ಮೈನಲ್ಲಿ ಒಂದು ಆರ್ಡ್ರು, ಮತ್ತು ಅಲ್ಲಿಂದ ಇಲ್ಲಿ 9 ಬ್ಲಾಕಲ್ಲಿ ಒಂದು ಆರ್ಡ್ರು. ಟೋಟಲ್ 2 ಆರ್ಡ್ರಿಗೆ ಸೇರಿ 50 ರೂಪಾಯಿ ಬರ್ತಾಯಿದೆ. ದಿಂಡಿಕಲ್ ತಲಪಾಕಟ್ಟಿ ಬಿರಿಯಾನಿ, ತಲಪಾಕಟ್ಟಿ ದಮ್ ಬಿರಿಯಾನಿ. ಈ ಪಾರ್ಸಲು ಇವಾಗ ಇಲ್ಲಿ ಕೊಡಬೇಕು. ಇವಾಗ ಡೆಲಿವರಿ ಕೊಟ್ಟೆ. ಅವ್ರ ಹೆಸರು ಬಂದು ಕಿರಣ್ ಅಂತ. ಒಂದು ಅಕ್ಕ ಬಂದಿದ್ರು, ನೋಡೋಕ್ಕೆ ತುಂಬ ಚೆನ್ನಾಗಿದ್ರು ಅಕ್ಕ. ಫುಲ್ಲು ಟ್ರೆಡಿಷ್ನಲ್ ಆಗಿ ಚೆನ್ನಾಗಿದ್ರು ಅಕ್ಕ. ಸೊ ಇವಾಗ ಸೆಕೆಂಡ್ ಆರ್ಡರ್ ಕೊಡಕ್ಕೆ ಹೋಗ್ತಿದ್ವಿ ನಾವು. A few minutes later. ಅನ್ಕೊತಿದ್ದೆ ಏನು ಆಗಿಲ್ವಲ್ಲ ಇನ್ನೂ ಪ್ರಾಬ್ಲಮ್ ಅಂತ. ಸೊ ದಿಂಡುಕಲ್ ತಲಪಾಕಟ್ಟಿ ಬಿರಿಯಾನಿ ಒಂದು ಅಲ್ಲಿ 9 ಬ್ಲಾಕೆಲ್ಲ ಕೊಟ್ಬಿಟ್ಟು ಇನ್ನೊಂದು ಕೊಡಕ್ಕೆ ಬಂದಿದ್ದೆ ಇಲ್ಲಿ. ಸೊ ಲೊಕೇಶನ್ ಬಂದು BTM ಅಲ್ಲಿ ಕೆನರಾ ಬ್ಯಾಂಕ್ ಒಂದಿದೆ. ಆ ಕೆನರಾ ಬ್ಯಾಂಕ್ ಹತ್ರ ಬಂದು ನಿಂತ್ಕೊಂಡು ಫೋನ್ ಮಾಡಿದೆ, ಬರ್ತೀನಿ ಅಂತಂದರು. ನೋಡಿದೆ ಮತ್ತೆ ಬಂದಿಲ್ಲ. ಅವರೇ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ, ನಾನು ಈಚೆ ಬಂದಿದ್ದೀನಿ ಅಂತಂದಾಗ ಅವರು ಬೇರೆ ಲೊಕೇಶನ್ಲಿದ್ದಾರೆ, ಬಟ್ ಆರ್ಡ್ರ್ ಇಲ್ಲಿ ಬಿದ್ದಿದೆ. ಸರಿ ಲೊಕೇಶನ್ ಕಳಿಸಿ, ಇಲ್ಲೇ ಪಕ್ಕದಲ್ಲಿ ಎಲ್ಲದಿದ್ದರೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಲೊಕೇಶನ್ ಕಳಿಸಿ ಅಂತಂದರೆ ಇಲ್ಲಿಂದ 7 ಕಿಲೋಮೀಟ್ರು. ಸೊ ನಾನು ದಿಂಡುಕಲ್ ತಲಪಾಕಟ್ಟಿಯಿಂದ ಇಲ್ಲಿ ಬರೋದಕ್ಕೆ 30 ರೂಪಾಯಿ. ಇಲ್ಲಿಂದ ನಾನು 7 ಕಿಲೋಮೀಟ್ರ್ ಸುಮ್ಮನೆ ಹೋಗಬೇಕು. ಮತ್ತು ಅಲ್ಲಿಂದ ಔಟ್ ಆಫ್ ಝೋನ್ ಆಗುತ್ತೆ. ಅಲ್ಲಿಂದ ಮತ್ತೆ ಸುಮ್ಮನೆ ಬರಬೇಕಂತ ಹೇಳ್ಬಿಟ್ಟು ನಾನೇನಂತೆ, ಇಲ್ಲ ನಾನು ಬರೋಕ್ಕಾಗಲ್ಲ, ತುಂಬ ದೂರ ಇದೆ ಅಂತ ಹೇಳ್ತಾ ಇದ್ದೆ. ಸೊ ನೀವೇನೋ ಎಕ್ಸ್ಟ್ರಾ ಪೇ ಮಾಡೋಂಗಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವ್ರು ಪೇ ಮಾಡೋಕ್ಕೆ ರೆಡಿ ಇಲ್ಲ, ಅವರೇ ಬರ್ತೀನಿ ಅಂತಂದು. ಸೊ ಇವಾಗ ನಾವು A to D ಹತ್ರಕ್ಕೆ ಹೋಗಿ ವೆಯ್ಟ್ ಮಾಡಬೇಕು. ಅವ್ರು ಇನ್ನೂ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ ನಮ್ಮದು ಟೋಟಲ್ ಅರ್ನಿಂಗ್ಸು 3 ಆರ್ಡ್ರ್ ಇವಾಗ ಕೊಟ್ಟರೆ 3 ಆರ್ಡ್ರಿಗೆ ಎಷ್ಟಾಗುತ್ತೆ ಅಂತಂದರೆ ಟೋಟಲ್ ಬಂದು 85 ರುಪೀಸ್ ಆಯಿತು. ಸೊ ಅವ್ರು ಬರೋದಕ್ಕೆ ಇನ್ನು ಎಷ್ಟೊತ್ತಾಗುತ್ತೋ, ನನ್ನ ಟೈಮ್ ಅಂತೂ ವೇಸ್ಟ್ ಆಗುತ್ತೆ. ಅವ್ರು ಬರೋ ಅಷ್ಟರಲ್ಲಿ ಇನ್ನೊಂದು ಆರ್ಡ್ರ್ ಮಾಡ್ಬೋದು. ಬಟ್ ಅವರು ಹತ್ರ ಅಂತ ಹೇಳ್ತಿದ್ರು. ಹತ್ರ ಒಂದು 7 ಕಿಲೋಮೀಟ್ರ್ ಇದೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಹತ್ರ ಅಂತೆ. ನಾನು ಹೇಳ್ತಾ ಇದ್ದೀನಿ ಪೇ ಮಾಡಿ ಅಂತಂದರೆ, ಇಲ್ಲ ಅದು ಹತ್ರನೇ ಇದೆ, ನಾನೇ ಬರ್ತೀನಿ, ವೆಯ್ಟ್ ಮಾಡಿ ಅಂತಂದು. ಸೊ ಇವಾಗ ನಾನು ಇದೇ ಲೊಕೇಶನಲ್ಲಿ ಇದ್ದೀನಿ. ಇವಾಗ A to D ಹತ್ರ ಹೋಗಿ ವೆಯ್ಟ್ ಮಾಡಬೇಕು. ಬನ್ನಿ ಇವಾಗ A to D ಹತ್ರಕ್ಕೆ ಹೋಗೋಣ. ಸೊ ಈ ಥರ ಆಗ್ತಿರೋದು ಸಹಜ. ಆಲ್ರೆಡಿ ಇವ್ರಿಗೆ ಸೆಕೆಂಡ್ ಟೈಮ್ ಅಂತ ಈ ಥರ ಆಗ್ತಿರೋದು. ಲೊಕೇಶನ್ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ನೀವೇನಾದ್ರು ಆಗಂಗಿದ್ರೆ ಈ ಥರ ಕಷ್ಟ ಆಗ್ತದೆ ನಮಗೆಲ್ಲ. ಸೊ ಹೆಲ್ಮೆಟ್ ಹಾಕಿಲ್ಲ ಅಂತ ಅನ್ಕೋಬೇಡಿ, ಸ್ವಿಗ್ಗಿ ಹೆಲ್ಮೆಟೇ ಇಟ್ಕೊಂಡಿದ್ದೀನಿ ನೋಡಿ ನಾನು. ಸೊ ಸ್ವಿಗ್ಗಿ ಹೆಲ್ಮೆಟೇ ಹಾಕೊಂಡು ಓಡಿಸ್ತಾಯಿದ್ದೀನಿ. ಇವಾಗ ಬನ್ನಿ A to D ಹತ್ರಕ್ಕೆ ಹೋಗೋಣ. ಇವಾಗ A to D ಹತ್ರನೇ ವೆಯ್ಟ್ ಮಾಡ್ತಿದ್ದೀವಿ. ಅದು ನೋಡಿ ಕಾಣ್ತಿದ್ದೆ A to D. ಸೊ ಹತ್ರ ಒಂದು 10 ಮಿನಿಟ್ಸ್ ಮೇಲೆ ಆಯಿತು. ಅವ್ರು ಇನ್ನೂ ಬಂದಿಲ್ಲ. ಫೋನ್ ಮಾಡಿದೆ, ಇನ್ನೊಂದು 2 ನಿಮಿಷ ಬರ್ತಿದ್ದೀನಿ ಬ್ರೋ ಅಂತಂದರು. ನಾನು ಇಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡಿ ಹೋಗ್ಬಿಡ್ಬೋದಿತ್ತು. ಪಾಪ ಅವ್ರಿಗೆ ಆರ್ಡ್ರ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಹೋಗಲಿ ವೆಯ್ಟ್ ಮಾಡೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀನಿ. ಅಂತಂದರೆ ಇಷ್ಟೊತ್ತಿಗೆ ಇನ್ನೊಂದು 2 ಆರ್ಡ್ರ್ ಮುಗಿಸ್ಕೋಬೋದಿತ್ತು. ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಜಸ್ಟ್ ಫೋನ್ ಮಾಡಿದೆ, ಇನ್ನೊಂದು 3 ಮಿನಿಟ್ಸಲ್ಲಿ ಬಂದ್ಬಿಡ್ತೀನಿ, ವೆಯ್ಟ್ ಮಾಡಿ ಅಂತಂದು. ಸೊ ವೆಯ್ಟಿಂಗ್, ನೋಡೋಣ ಅವ್ರು ಬಂದಮೇಲೆ ಏನಾಗುತ್ತೆ ನೋಡೋಣ. ಈಗ ಬಂದು 1/2 ಅವರ್ ಆಯಿತು. ಸೊ ಇನ್ನೂ ಅವರು ಬಂದಿಲ್ಲ. ನಮ್ಮ ಫೋನ್ ಮಾಡಿದಾಗ ಹೇಳಿದ್ರು ಅಂತಂತಂದರೆ, ಅವರಿರೋದು HSR ಲೆವೆಟಲ್ಲಿ A to B ಅಂತೆ. ಸೊ ನಾನು ಇಲ್ಲಿ BTM ಅಲ್ಲಿರೋ A to B ಹತ್ರ ಇದ್ದೀನಿ. ಅವರು HSR ಲೆವೆಟಲ್ಲಿರೋ ದಿಂಡುಕಲ್ ತಲಪಾಕಟ್ಟಿಗೆ ಆರ್ಡ್ರ್ ಮಾಡಬೇಕಾಗಿರೋದು ಮಿಸ್ ಆಗಿ ಈ ಕಡೆ JP ನಗರಲ್ಲಿರೋದು ಮಾಡಿದ್ದಾರೆ. ಸೊ ಇವಾಗ ನಾನು ಲೊಕೇಶನ್ ಕಳ್ಸೋಕ್ಕೆ ಇದೆ. ನಾನೇ ಇವಾಗ ಅಲ್ಲಿ ಹೋಗ್ಬೇಕು HSR ಲೆವೆಟ್ಗೆ. ನನಗೆ ಲಾಸ್ ಆಗುತ್ತೆ, ಆದರೆ ಪರವಾಗಿಲ್ಲ, ಹೋಗಬೇಕು.
ಇವಾಗ ಫೋನ್ ಮಾಡ್ತೀವಿ. ಇವಾಗ ನಾವು HS11 ಹೋಗ್ತಾ ಇದ್ದೀವಿ. ಇವಾಗ ಅವರು ಹೇಳಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೇರೆ ಏನು ಮಾಡೋಕ್ಕಾಗೋದಿಲ್ಲ, ಅವ್ರಿಗೂ ಬರೋಕ್ಕಾಗೋದಿಲ್ಲ, ಅವ್ರು ಕೆಲಸದಲ್ಲಿದ್ದಾರಂತೆ. ಸೊ ಒಂದು 5 ನಿಮಿಷ ವೆಯ್ಟ್ ಮಾಡಿ ನಾನೇ ಬರ್ತೀನಿ ಅಂತಂದೆ. ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಸರ್ ಆಯ್ತು, ಅಲ್ಲಿ ಹೋಗಿ ಕೊಟ್ಮೇಲೆ ನಾನು ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ. ಫೋನ್ ಮಾಡಿ ಬರೋಕ್ಕೆ ಹೇಳಿದರೆ ಇವಾಗ ಲೊಕೇಶನ್ ಕಾಣ್ತಿದೆಯಲ್ಲ, ಇಲ್ಲೇ ಬಂದಿದ್ದೀವಿ. A to B ಹತ್ರ ಆ ಮರದ ಹತ್ರ ನಿಂತಿದ್ದಾರೆ, ತೋರಿಸ್ತೀನಿ ಇದರಲ್ಲಿ. ಆ ಮರದ ಹತ್ರ ನಿಂತಿದ್ದಾರಲ್ಲ ಅವರೇ. ಸೊ ಈ ಏರಿಯಾಗೆ ಹೊಸದಂತೆ ಬೆಂಗಳೂರಿಗೆ, ಅದರಿಂದ ನಾನು ಏನು ಜಾಸ್ತಿ ಕೇಳೋಕ್ಕೋಗಿಲ್ಲ. ಅವರು ಸಾರಿ ಬ್ರೋ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಮಾಡ್ತೀನಿ. ನಾನು ಇಲ್ಲಿರೋ ತಲಪಾಕಟ್ಟಿಗೆ ಹಾಕಿದ್ದೆ, ಅದು ಅಲ್ಲಿ ಬಂದುಬಿಟ್ಟೈತೆ, ನನಗೆ ಗೊತ್ತಿಲ್ಲ. ನಾನು ಹೇಳಿದೆ ಈ ಥರ ಪುಟ್ಟೇನಪಳ್ಳಿಯ ಗೊತ್ತಾ, ರಾಯಗೂಡ ಗೊತ್ತಾ, ಅಲ್ಲಿ ಬಿದ್ದೈತೆ ಅಂತಂದೆ. ಅವ್ರು ಇಟ್ಕೊಂಡು ಇಲ್ಲ ನನಗೆ ಗೊತ್ತಿಲ್ಲ, ಹೊಸ್ದಾಗಿ ಬಂದಿದ್ದೀನಿ ಅಂತಂದರು. 10 ರೂಪಾಯಿ ಕೈ ಕೊಡೋಕೆ ಬಂದರು. ಬೇಡ ಪರವಾಗಿಲ್ಲ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕೊಡಿ, ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ವಿ. ಟೈಮ್ ಎಷ್ಟಾಯಿತು ಅಂತಂದರೆ 3 ಗಂಟೆ ಕರೆಕ್ಟಾಗಿ. ಈ ಆರ್ಡ್ರ್ ಬಂದು 2 ಗಂಟೆ ಆಯಿತು, ಹತ್ರ 1 ಅವರ್ ಆಗಿದೆ. ನಾನು ಟ್ರೈ ಮಾಡ್ತಾ ಇದ್ದೆ, ಬಟ್ ಆಗಿಲ್ಲ. ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಇಲ್ಲೇ ನಾನು ಡೆಲಿವರಿ ಕೊಟ್ಟು ನೋಡ್ತೀನಿ, ಆರ್ಡ್ರ್ ಬರುತ್ತೋ ಇಲ್ಲೋ ನೋ ಐಡಿಯಾ. ಸೊ ನೋಡೋಣ ಇರಿ. ನಾನು ಇವಾಗ ಆರ್ಡ್ರ್ ಬರುತ್ತೆ ಹೆಂಗೆ ಅಂತ ನೋಡ್ಬಿಟ್ಟಿರ್ತೀನಿ. ಇವಾಗ ನಮ್ಮ ಟೋಟಲ್ ರನ್ನಿಂಗ್ ಬಂದು 85 ರೂಪಾಯಿ ಅಷ್ಟೇ. ಸೊ ಹತ್ರ 2 ಅವರ್ ವರ್ಕ್ ಮಾಡಿದ್ದೀವಿ, 85 ರೂಪಾಯಿ. ಆರ್ಡ್ರ್ ಕೊಟ್ಬಿಟ್ಟು ಹೋಗಿದ್ದೀವಿ. ಕಸ್ಟಮರ್ ಕೇರ್ಗೂ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ, ಏನಾದರೂ ಎಕ್ಸ್ಟ್ರಾ ಏನಾದರೂ ಬರುತ್ತಾ ಅಮೌಂಟು ಅಂತ. ನೋಡೋಣ. ಇವಾಗ ಸಿಗ್ನಲಲ್ಲಿ ನಿಂತಿದ್ದೀನಿ. ಇಲ್ಲಿಂದ ಮತ್ತೆ ಇನ್ನು 4 ಕಿಲೋಮೀಟ್ರ್ ಬ್ಯಾಕ್ ಹೋಗಬೇಕು. ಆರ್ಡ್ರ್ ಯಾವುದು ಸಿಕ್ಕಿಲ್ಲ. ಸೊ ಕಮೆಂಟ್ ಮಾಡಿ, ನೀವೇನಾದ್ರು ನನ್ನ ಜಾಗದಲ್ಲಿ ಇವಾಗ ಇದ್ದಿದ್ರೆ ಏನು ಮಾಡ್ತಿದ್ರಿ? ಕ್ಯಾನ್ಸಲ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾಯಿದ್ರಾ, ಇಲ್ಲ ನೆಕ್ಸ್ಟ್ ಆರ್ಡ್ರ್ ಮಾಡ್ತಿದ್ದೋ, ಇಲ್ಲ ಅಂತಂದರೆ ಈ ಥರ ನಂತರ ಬಂದು ಕೊಟ್ಬಿಟ್ಟು ಹೋಗ್ತಾಯಿದ್ರಾ ಅನ್ನೋದು ಕಮೆಂಟ್ ಮಾಡಿ ನೋಡೋಣ. ಇವಾಗ ಎಲ್ಲಿದ್ದೀವಿ ಅಂತಂತಂದರೆ ನೆಕ್ಸ್ಟ್ ಆರ್ಡ್ರಿಗೆ ಬಂದಿದ್ದೀವಿ. ಸೊ ಈ ಆರ್ಡ್ರು ರೆಸ್ಟೋರೆಂಟ್ ಬಂದು ನಾರ್ಮಲಾಗಿ ನಮ್ಮ ಬಸವ ಇದ್ದಾನಲ್ಲ, ಬಸವ ಕೆಲಸ ಮಾಡೋವಂಥ ಜಾಗ ಇದೆ. ಸೊ ಫಸ್ಟ್ ಕೆಲಸ ಮಾಡ್ತಿದ್ದ, ಇವಾಗ ಬಿಟ್ಬಿಟ್ಟಿದ್ದಾನೆ. ಸೊ ಇಲ್ಲಿಂದ ಲೊಕೇಶನ್ ಎಲ್ಲಿಗೆ ಅಂತಂತಂದರೆ ಬಿಳೆಗಳಿ ಬಿದ್ದೈತೆ. ಅಮೌಂಟ್ ಬಂದು 50 ರೂಪಾಯಿನೂ ಬಿದ್ದಿದೆ. ಆರ್ಡ್ರ್ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ. ಯಾಕಂತಂದರೆ ಇವಾಗ ನನಗೆ ಯಾಕೋ ಮೂಡ್ ಅಪ್ಸೆಟ್ ಆಗ್ತಿದೆ. ಸೊ ಈ ಆರ್ಡ್ರ್ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಎಡಿಟಿಂಗ್ ವರ್ಕ್ಸ್ ಎಲ್ಲ ಇದೆ, ನೋಡೋಣ. ಸೊ ಇದೇ ರೆಸ್ಟೋರೆಂಟು. ಇನ್ನೂ ಪ್ರಿಪೇರ್ ಆಗಿಲ್ಲ, ಇನ್ನೂ ಒಂದು 10 ನಿಮಿಷ ಆಗುತ್ತೆ ಅಂತ ತೋರಿಸೋರೆ. ಸೊ ಅಲ್ಲಿವರೆಗೂ ನಾವು ಇಲ್ಲಿಂದ ತೊಗೊಂಡೋಗಿ ಹೆಂಗಿದ್ರು 3 ಕಾಲು ಆಯ್ತು. ಈಗ ಅಲ್ಲಿ ಹೋಗಿ ಕೊಡೋ ಅಷ್ಟು 4 ಗಂಟೆ ಆಗಿಬಿಡುತ್ತೆ. ಅಲ್ಲಿಂದ ನನ್ನ ಸ್ಲಾಟು ಮುಗಿಯುತ್ತೆ, ಮನೆಗೆ ಹೋಗ್ತೀನಿ. ಸೊ ನನ್ನ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಆಮೇಲೆ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. RF ತೊಗೊಂಡಿದ್ದೀವಿ ನೋಡಿ. ಇನ್ನೊಂದು ಖುಷಿ ವಿಚಾರ ಏನು ಅಂತಂತಂದರೆ ನಮಗೆ COD ಬಂದಿದೆ. COD ಅಮೌಂಟ್ ಎಷ್ಟು ಅಂತ ಎಲ್ಲ ಹೋಗ್ತಾ ಹೇಳ್ತೀನಿ. ಇವಾಗ ಬನ್ನಿ ಹೋಗೋಣ. ದಿನ ಸ್ವಿಗ್ಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಐಡಿನೇ ಚೇಂಜ್ ಮಾಡ್ಬಿಟ್ಟವನೇ. ಈ ಐಡಿ ಚೇಂಜ್ ಮಾಡಿರೋದ್ರಿಂದ ನನಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಸೊ ಆದಷ್ಟು ಬೇಗ ಮತ್ತೆ ಯಾರಿಗಾದ್ರೂ ಮೆಸೇಜ್ ಮಾಡಿ ಸ್ಟಾಫ್ಗೆ ಐಡಿ ಚೇಂಜ್ ಮಾಡಿಸ್ಕೊಂಡು ಮಾಡಬೇಕು. ಇಲ್ಲಾಂದರೆ ನಾನು ಝೊಮ್ಯಾಟೋಗೆ ಜಂಪ್ ಆಗಿಬಿಡ್ತೀನಿ ಅಷ್ಟೇ. ಝೊಮ್ಯಾಟೋದಲ್ಲಿ ಐಡಿ ರೆಫರ್ ಮಾಡಿಸ್ಕೊತಿದ್ದೆ, ಬಟ್ ನನ್ನ ನಂಬರ್ ಯಾರೋ ರೆಫರ್ ಮಾಡಿರೋದ್ರಿಂದ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ನನ್ನ ನಂಬರಲ್ಲಿ ರೆಫರ್ ಮಾಡಿಬಿಡ್ತಿದ್ದೆ. ಯಾಕಂದರೆ ನನಗೆ 2 ನಂಬರ್ಗೆ ರೀಚಾರ್ಜ್ ಮಾಡಿಸಿ ಮೈಂಟೈನ್ ಮಾಡೋಕ್ಕೆ ಆಗೋದಿಲ್ಲ. ಒಂದೇ ನಂಬರ್ ಆಗಿದ್ದರೆ ಮಾಡ್ಬೋದಿತ್ತು. ಇವಾಗ ಮತ್ತೆ ಆ ನಂಬರ್ ರೆಫರ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ನಂಬರ್ ರೆಫರ್ ಮಾಡಿಸಿ ಅದಕ್ಕಾದ್ರೂ ಮಾಡಬೇಕು. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಲೊಕೇಶನ್ ಬಿಳೆಗಳಿಗೆ ಹೋಗ್ತಾಯಿದ್ದೀವಿ. ಬಂದು ರೀಚ್ ಆಗಿದ್ದೀವಿ. ಇವಾಗ ಹೊರಡೆ ಹೋಗ್ತಾ ಇದ್ದೀವಿ. A7 ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ. ನಮ್ಮ ಪ್ರಕಾರ ಫಸ್ಟ್ ಫ್ಲೋರೇ ಇರುತ್ತೆ. ನೋಡಿದ್ರೆ ಹೆಂಗಿದೆ, ಫುಲ್ಲು ಕತ್ಲು, ಒಂದು ಲೈಟ್ ಇಲ್ಲ, ಏನಿಲ್ಲ. ಸೊ COD ಅಮೌಂಟ್ ಬಂದು 40 ರೂಪೀಸ್ ಅಲ್ಲ, 200 ರೂಪೀಸ್. ಸೊ ಇದರಲ್ಲೇ ಪೆಟ್ರೋಲ್ನ ಅಮೌಂಟು ಮ್ಯಾನೇಜ್ ಆಗೋಯಿತು. ಇವಾಗ ನಮ್ಮ ಟೋಟಲ್ ಅರ್ನಿಂಗ್ಸ್ ಬಂದು ಎಷ್ಟು ಅಂತಂದರೆ ಇವತ್ತದ್ದು ಎಷ್ಟು ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇವಾಗ ಡೈರೆಕ್ಟ್ ಮನೆಗೆ ಹೋಗೋದು. ಇವಾಗ ಟೈಮ್ ಬಂದು ಎಷ್ಟಾಯಿತು ಅಂತಂತಂದರೆ 3:30. 4 ಗಂಟೆಗೆಲ್ಲ ಮುಗಿಯುತ್ತೆ ಅಂದ್ಕೊಂಡ್ರೆ 3:30 ಮುಗಿಸ್ಬಿಟ್ಟಿದ್ದೀವಿ. ಆದರೂ ಪರವಾಗಿಲ್ಲ, ಮನೆಗೆ ಹೋಗ್ತಾಯಿದ್ದೀನಿ ಈಗ. ಮತ್ತೆ ಸಂಜೆ ಸಿಗೋಣ ಅಂತ ಹೇಳ್ತು. ಸೊ ವೀಡಿಯೋ ನೋಡೋದಿಲ್ಲ, ಆ ಯಪ್ಪ ಹೇಳ್ತಿದ್ದ ಹತ್ರನೇ ಇದೆ A to D ಇಂದ ಅಂತ ಹೇಳ್ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕಿತ್ತು ಯಾವ A to D ಹೇಳ್ತಿದ್ದಾರೆ ಅಂತ. ಸರಿ, A to D ಅಲ್ಲ, ಅದು ಮೆನ್ಷನ್ ಮಾಡಿದ್ದೀನಿ A to B ಅಂತ. ಸೊ A to D ಅಂತ ಅದು ಆಟೋಮೆಟಿಕ್ ಬಂದ್ಬಿಡ್ತದೆ A to B ಅದು. ಅಂತಂದರೆ ಅವ್ರು ನೋಡೋದಕ್ಕೆ ಸ್ವಲ್ಪ ಒಂದು 40 ಏಜು, ಅಂದರೆ 80s ಕಿಡ್ಸ್ ಥರ ಇದ್ದಾರೆ. ಅದಲ್ದಿರ ಸ್ವಲ್ಪ ಏಜ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟಾಗಿ ಸ್ವಿಗ್ಗಿ ಬಗ್ಗೆ ನಾಲೆಜ್. ಅದಲ್ದಿರ ಹೊಸ್ದಾಗಿ ಬಂದಿರೋದಲ್ಲ. ಸರಿ ಆಯಿತು, ಹೋಗಲಿ ಪಾಪ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ. ಅದೇ ಬೇರೆಯವ್ರು ಯಾರಾದರೂ ದುಡ್ಡಿರೋರು ಹಾಗೇನಾದ್ರು ಇದ್ದಿದ್ರೆ ನಾನು ಹೋಗ್ತಾನೆ ಇರ್ತಿದ್ದಿಲ್ಲ. ಯಾಕಂದರೆ ಅವ್ರ ಆ್ಯಟಿಟ್ಯೂಡ್ ಒಂಥರ ಇರ್ತದಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಅದು ಅವ್ರು 10 ರೂಪಾಯಿ ಕೊಟ್ಟರು, ಪರವಾಗಿಲ್ಲ ಅಂಕಲ್, ಬೇಡ ಪರವಾಗಿಲ್ಲ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಹುಷಾರು ಮಾಡಿ ಅಂತ ಹೇಳ್ಬಿಟ್ಟು ಹಂಗೆ ವಾಪಸ್ ಬಂದ್ವಿ. ಆದಮೇಲೆ ಬರ್ತಾ ಒಂದು ಆರ್ಡರ್ ಬಿತ್ತು, ಅದೇ ಲಾಸ್ಟ್ ಆರ್ಡ್ರ್ ಮಾಡಿಕೊಂಡು ಹಂಗೆ ಮನೆಗೆ ಬಂದ್ಬಿಟ್ಟು. ಸೊ ಇವತ್ತು ಈ ವಿಡಿಯೋ ಇಷ್ಟಿಗೆ ಮುಗಿಸ್ತೀನಿ. ಸಂಜೆ ಯಾಕೆ ಹೋಗಿಲ್ಲ ಅಂತಂದರೆ ಬೆಳಗ್ಗೆನೇ ಆ ಥರ ಆಯ್ತಲ್ಲ, ಸಮಥಿಂಗ್ 160 ರೂಪಾಯಿ ನಂಗೆ ಮಾಡಿದ್ದು. ಅದರಿಂದ ನನಗೆ ಯಾಕೋ ಇಂಟ್ರೆಸ್ಟ್ ಇದ್ದಿಲ್ಲ. ಅದೊಂದಿಲ್ಲ, 11 ಆರ್ಡ್ರ್ ಮಾಡಿದ್ರೆ 120 ರೂಪಾಯಿ ಎಕ್ಸ್ಟ್ರಾ ಬರ್ತಿತ್ತು. 7 ಗಂಟೆಯಿಂದ 11 ಗಂಟೆ ಒಳಗೆ 11 ಆರ್ಡ್ರ್ ಮಾಡೋದು ಸ್ವಲ್ಪ ಕಷ್ಟ ಅಂತೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಸೊ ನೋಡಿ, ಸ್ವಿಗ್ಗಿ ID ಈ ಥರ ಚೇಂಜ್ ಆಗ್ತಿದ್ರೆ ತುಂಬ ಕಷ್ಟ. ಮತ್ತೆ ಇನ್ನೊಂದು ವೀಡಿಯೋನ ಸಿಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋನ ಸಿಗೋಣ ಅಂತ ಹೇಳ್ತಾ, ಬಾಯ್.